ಮತ್ತೇನು ಕಾರಣಗಳು ಇರ್ಬೋದು ಅಂದ್ರೆ, ನಾವು ಕಾಮನ್ಲಿ ಒಂದು ಹ್ಯಾಬಿಟ್ ಏನು ನಮ್ ಜನದಲ್ಲಿ ಅಂದ್ರೆ, ನೋವು ಬಂತು ಹೋಗ್ಬಿಟ್ಟು ಬಾಜು ಅಂಗಡಿಯಿಂದ ಹೋಗಿ ಒಂದು ಗುಳಿಗೆ ತಗೊಂಡ್ಬಿಡೋದು ನೋವು ಕಡಿಮೆ ಆಗ್ಲಿಕ್ಕೆ. ಸೊ ಈ ತರ ಮಾಡೋದ್ರಿಂದ ಕಾಮನ್ಲಿ ಅವ್ರು ಕೊಡೋ ಯಾವ ಗುಳಿಗೆ ಬರ್ತದ ಅದು ಕಿಡ್ನಿ ಮೇಲೆ ಎಫೆಕ್ಟ್ ಅನ್ನ ಮಾಡುತ್ತೆ, ಕಿಡ್ನಿಗೆ ಹಾನಿಯನ್ನ ಮಾಡುತ್ತೆ. ಇದರಿಂದನೂ ಕಿಡ್ನಿ ಕೆಡಬಹುದು. ಅನಾಲ್ಜೆಸಿಕ್ ನೆಫ್ರೋಪತಿ ಅನ್ನೋ ಒಂದು ಶಬ್ದವನ್ನ ಇದಕ್ಕೆ ನಾವು ಉಪಯೋಗಿಸ್ತೀವಿ. ಮತ್ತೆ ಕಾರಣಗಳೇನು ಕಿಡ್ನಿ ಕೆಡಲಿಕ್ಕೆ? ಒಂದು ಹರಳುಗಳು. ಕಾಮನ್ಲಿ ನಮ್ಮ ಈ ಪಾರ್ಟ್ ಆಫ್ ದ ವರ್ಲ್ಡ್ ಅಲ್ಲಿ ಹರಳುಗಳು ಆಗುವುದು ಸ್ವಲ್ಪ ಸಾಧ್ಯತೆ ಜಾಸ್ತಿ. ಕಿಡ್ನಿ ಸ್ಟೋನ್ಸ್ ಏನಾದ್ರು ಆಯ್ತು, ಅದು ಬಂದ್ಬಿಟ್ಟು ಕಿಡ್ನಿ ದಾರಿಯಲ್ಲಿ ಅಡ್ಡಿಯಾಗಿ ಕೂತು, ಸೊ ಉತ್ಪತ್ತಿಯಾಗಿದ್ದು ಮೂತ್ರ, ಯೂರಿನ್ ಹೊರಗಡೆ ಹೋಗ್ಲಿಕ್ಕೆ ದಾರಿನೇ ಇರ್ಲಿಲ್ಲ ಅಂದ್ರೆ ಪ್ರೆಷರ್ ಬಿಲ್ಡಪ್ ಆಗಿ ಕಿಡ್ನಿ ಫಂಕ್ಷನಿಂಗ್ ಕೆಡುತ್ತೆ. ಮತ್ತೆ ಇನ್ಫೆಕ್ಷನ್ಸ್, ಅದಕ್ಕೂ ಕೂಡ ನೀರು ಬಹಳ ಮುಖ್ಯವಾದದ್ದು ಬರುತ್ತೆ. ನೀರು ಯಾರು ಕಡಿಮೆ ಕುಡಿತಾರೋ ಅವರಲ್ಲಿ ಇನ್ಫೆಕ್ಷನ್ಸ್ ಆಗುವ ಸಾಧ್ಯತೆ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ಡಿಫ್ರೆಂಟ್ ವೇಸ್ ಅಲ್ಲಿ ಕಿಡ್ನಿ ನಮ್ದು ಕೆಡಬಹುದು. ಕಮೆಂಟ್ ಅಲ್ಲಿ W ಅಂತ ಟೈಪ್ ಮಾಡಿ. ವಿಂಟರ್ ಕಿಡ್ನಿ ಕೇರ್ ಟಿಪ್ಸ್ ಅನ್ನ PDF ಮೂಲಕ ನಿಮ್ಗೆ ಕಳಿಸ್ಕೊಡ್ತೀನಿ. ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.